ನಾಗರಾಜನವರಿಗೆ ಹಾಗೂ ರಘುಪತಿ ರೆಡ್ಡಿ ಅವರಿಗೆ, MR ಮುರಳಿ ಸರ್, ನಾನು ಅವ್ರ ಹೆಸರು ಕೇಳ್ತಿದ್ದೆ, ಇವ್ರ ಹೆಸರೆಲ್ಲ ಶ್ರೀನಿವಾಸ್ ರೆಡ್ಡಿ ಅಂಕಲ್ ನಾನು ಮೀಟು ಮಾಡಿದ್ದೀನಿ. ಸೊ ಎಲ್ಲರಿಗೂ ವಂದನೆಗಳು. ಅವರೆಲ್ಲರಿಗಿಂತ ರೈತರ ಬಾಂಧವರಿದ್ದಾರೆ. ಸೊ ನಿಮಗೂ ವಂದನೆಗಳು. ಯಾಕಂದ್ರೆ ನಿಮ್ಮೆಲ್ಲರಲ್ಲೂ ನಮ್ಮ ತಂದೆ ನೋಡ್ತೀವಿ. ಬಿಕಾಸ್ ನಮ್ಮ ತಂದೆ ಒಂದು ರೈತ, ನಾನು ಒಂದು ರೈತನೇ. ಯಾಕಂದ್ರೆ ಹಸು ಮೇಯಿಸ್ತಿದ್ದೆ ನಾನು. ಸೊ ಐ ಆಮ್ ಏಬಲ್ ಟು ರಿಲೇಟ್ ಟು ಯು. ಸೊ ನಾನು ನಿಮ್ಮ ಸ್ಥಾನದಲ್ಲಿ ನನ್ನನ್ನು ನೋಡ್ಕೋತಾ ಇದ್ದೆ. ನಲ್ಗಟ್ಟು ಅಂತ ಇರ್ತಿತ್ತು ವಜ್ರನಾಗನಲ್ಲಿ ಹತ್ರ. ಅಲ್ಲಿವರೆಗೂ ಹಸುನ ಕರ್ಕೊಂಡು ಹೋಗ್ತಿದ್ವಿ ದಿನಾಗ್ಲೂ. ನಾನು 10th ಒಳಗಡೆ ಇರ್ಬೇಕಾದ್ರೆ, 10th ಆದ್ಮೇಲೆ ಹಸು ಮೇಯಿಸ್ಲಿಲ್ಲ ನಾವು. ಸೊ ಆದ್ರಿಂದ ಈ ಹಾಲು ಏನಿದೆ, ಹಸು ಏನಿದೆ, ಸೊ ಇದನ್ನ ನಾವು UPSC ಯಲ್ಲೂ ಈ IAS ಆಗ್ಬೇಕಾದ್ರೂ ಓದ್ತಿದ್ವಿ. ವರ್ಗೀಸ್ ಕುರಿಯನ್ ಬಗ್ಗೆ, ವೈಟ್ ರೆವಲ್ಯೂಷನ್ ಬಗ್ಗೆ. ಸೊ ಅದರಿಂದಾನೇ ನಿಮ್ಮ ರೈತ ಬಾಂಧವರಿಂದಾನೇ ನಮ್ಮ ಇಂಡಿಯಾ ನಂಬರ್ 1 ಸ್ಥಾನದಲ್ಲಿದೆ ಹಾಲು ಉತ್ಪಾದನೆ ಮಾಡೋ ಇದರಲ್ಲಿ. ಸೊ ನಿಮ್ಗೆಲ್ಲರಿಗೂ ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಅಂಡ್ ದೆನ್ ಸೆಕೆಂಡ್, ಇಲ್ಲಿ ನಾನು ಗಮನಿಸಿದ್ದು ಆಗ್ಲಿಂದ ಮಾತಾಡ್ತಿರ್ಬೇಕಾದ್ರೆ ಎಲ್ಲರೂ ವಿದ್ಯೆ ವಿದ್ಯೆ ಅಂತ ಅಂತಿದ್ರು. ಸೊ ವಿದ್ಯೆ ಅಂದಿದ ತಕ್ಷಣನೇ ನನಗೆ ಒಂದು ಕೋಟ್ ಜ್ಞಾಪಕ ಬಂತು, ಸ್ವಾಮಿ ವಿವೇಕಾನಂದ ಅವರದ್ದು. ಕುವೆಂಪು ಅವ್ರ ಬಗ್ಗೆ ಸರ್ ಹೇಳಿದ್ರು. ಕುವೆಂಪುಗಿಂತ ಮುಂಚೆನೂ ವಿವೇಕಾನಂದ ಅವ್ರ ಇದ್ರ ಬಗ್ಗೆ ಹೇಳಿದ್ರು, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಸೊ ಅಂದ್ರೆ ಚಿಕ್ಕ ಮಗು ಇದ್ದಾಗ ಅವ್ರೇನ್ ಹೇಳ್ತಿದ್ರು, ವಿಶ್ವ ಮಾನವನಾಗಿರ್ತಾನೆ, ಪರ್ಫೆಕ್ಷನ್ ಎಲ್ಲ ಒಳ್ಳೇದು ಮಾಡ್ಬೇಕು ಅನ್ನೋದಿರುತ್ತೆ, ನಿಷ್ಕಲ್ಮಶವಾದ ಹೃದಯ. ಬಟ್ ದೊಡ್ಡವ್ರು ಆಗ್ತಾ ಆಗ್ತಾ ನಾನು ನಂದೇ ಅನ್ನೋ ಒಂದು ಈಗೋ ಇವೆಲ್ಲ ಬೆಳೆದ್ಬಿಡುತ್ತೆ. ನಮ್ದಿದ್ರೆ ಸಾಕು, ಬೇರೆಯವ್ರು ಹೆಂಗಾದ್ರೂ ಹೋಗ್ಲಿ ಅನ್ನೋ ಒಂದು ಗ್ರೀಡ್ ಏನಿದೆ, ದುರಾಸೆ, ಇದು ಬೆಳ್ಕೊಂಡು ನಮ್ಮ ಸೋಲ್ನ ನಾವೇ ಹಾಳು ಮಾಡ್ಕೋತೀವಿ. ಬಟ್ ಎಜುಕೇಶನ್ ಏನ್ ಮಾಡುತ್ತೆ ಅಂದ್ರೆ, ಓದು, ಇನ್ನೊಬ್ಬರನ್ನ ಓದಿಸು, ಇನ್ನೊಬ್ಬರಿಗೆ ಪ್ರೋತ್ಸಾಹ ಮಾಡು. ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ಇನ್ನೊಬ್ಬನ ಏನ್ ಮಾತಾಡ್ತಿದ್ದಾನೆ ಅದನ್ನ ಕೇಳಿಸ್ಕೊ. ನೀನು ಅಕ್ಸೆಪ್ಟ್ ಮಾಡೋ ಅವಸರ ಇಲ್ಲ. ಎಜುಕೇಶನ್ ಹೇಳ್ಕೊಡೋದಾದ್ರೆ ಬೇರೆಯವ್ರಿಗೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಅವನು ಚಿಕ್ಕಂದಿನಿಂದ ಒಂದು ಬೆಳ್ಕೊಂಡು ಏನ್ ಬಂದಿರ್ತಾನೆ ಅದರಿಂದ ಅವನಿಗೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅವನದೇ ಆದ ಒಂದು ಆಲೋಚನೆ ಇರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊ, ಅಕ್ಸೆಪ್ಟ್ ಮಾಡು. ನೀನ್ ಅದನ್ನ ನಂಬಬೇಕು, ಅದನ್ನ ಫಾಲೋ ಮಾಡ್ಬೇಕು ಅನ್ನೋದಲ್ಲ. ಸೊ ಎಜುಕೇಶನ್ ಹೇಳ್ಕೊಡೋದಿಲ್ಲ. ಸೊ ಎಲ್ಲರೂ ಅವರವರ ಬೆಳವಣಿಗೆ ನೋಡ್ಕೊಂಡು ಒಂದು ಪರ್ಸನಾಲಿಟಿನ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ಅದನ್ನ ಎಲ್ಲದಕ್ಕೂ ಮರ್ಯಾದೆ ಕೊಡ್ಬೇಕು. ನಮ್ದು ಒಬ್ಬರದೇ ಎಲ್ಲ ಪರ್ಸನಾಲಿಟಿ, ಬೇರೆ ಒಂದು ಪರ್ಸನಾಲಿಟಿ. ಈಚ್ ಇಂಡಿವಿಜುವಲ್ ಈಸ್ ಅನ್ ಯುನೀಕ್ ಬೀಯಿಂಗ್ ಅಂತಾನೆ ಫಿಲಾಸಫಿಯಲ್ಲಿ ಹೇಳ್ಕೊಡೋದು. ಸೊ ಇದನ್ನ ನಾನು ನಂಬ್ತೀನಿ. ಸೊ ಎಜುಕೇಶನ್ ಇದನ್ನೇ ಕಲಿಸುತ್ತೆ. ಸೊ ಅದಕ್ಕೆ ಎಜುಕೇಶನ್ ಇಷ್ಟು ಜನ ಹೇಳಿದವಾಗ ಅದ್ರ ಮೇಲೆ ಇನ್ನೊಂದು 2 ಮಾತು ಮಾತಾಡೋಣ ಅಂತ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ತಂದೆನೂ ಹೇಳಿದ್ರು, ಅವ್ರಿಗೆ ಇಷ್ಟ ಆಗಿದ್ದನ್ನ ಮಾಡ್ಕೊಳ್ಳಿ, ನೀವು ಸಪೋರ್ಟ್ ಮಾಡಿ, ಅವ್ರ ಮೇಲೆ ಇಂಪೋಸ್ ಮಾಡ್ಬೇಡಿ ಅಂತ. ನಾಗರಾಜ್ ಸರ್ ಅವರು ಹೇಳಿದ್ರು, ಅವರು ಈ ತರ ಇಂಪೋಸ್ ಮಾಡಿದ್ದೇನೋ ಅವ್ರು ಇಲ್ಲೇ ಇದ್ದೋಗಿದ್ದಾರೆ, ಮೇ ಬಿ ಎಲೆಕ್ಟ್ರಾನಿಕ್ಸ್ ಆಗಿದ್ರೆ ಎಲ್ಲೋ ಹೋಗ್ತಿದ್ರು ಅನ್ನೋ ತರ. ಅಂಡ್ ದೆನ್ ಅವರು ಇಂಟರ್ವ್ಯೂ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಸೊ ನನ್ನ ಒಂದು ಬಾಧೆ, ನನ್ನ ಒಂದು ಪರಿಶ್ರಮ ಏನಿದೆ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ನಾನು 2 ಸರಿ ಇಂಟರ್ವ್ಯೂ ಕೊಟ್ಟಿದ್ದೇನು, IAS ಇಂಟರ್ವ್ಯೂ ಕೊಟ್ಟಿದ್ದೇನು, ಫೇಲ್ ಆಗಿದ್ದೆ. ಬಟ್ ಕೊನೆಗೂ 3ನೇ ಸರಿ ಇಂಟರ್ವ್ಯೂ ಕೊಟ್ಟಾಗ ನಂದು ಪಾಸ್ ಆಯ್ತು. ದುರದೃಷ್ಟ 3ನೇ ಇಂಟರ್ವ್ಯೂ ಪಾಸ್ ಆಗಿಲ್ಲ, ಫೇಲ್ ಯು ಸರ್. ಸೊ ಅದಕ್ಕೋಸ್ಕರ ನಿಮ್ಮ ಮಕ್ಕಳು ಏನಿದ್ದಾರೆ, ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ನಿಮ್ ನಂಬಿಕೆ ಇದ್ದಿದ್ದಲ್ಲಿ, ಸೊ ನಾಟ್ ಎಲ್ಲರಿಗೂ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ. ನೀವು ಗಮನಿಸಿರ್ತೀರಿ, ಇವ್ನು ಓದ್ತಾನೆ, ಇವನಲ್ಲಿ ಸ್ಕಿಲ್ ಇದೆ ಅಂತ ನಿಮ್ಗೆ ನಂಬಿಕೆ ಬಂದಿದ್ದಲ್ಲಿ ಹೆಲ್ಪ್ ಮಾಡಿ. ಅಂಡ್ ದೆನ್ ಇನ್ನೊಂದು ಮಾತು ಹೇಳ್ತಿರ್ತೀನಿ ನಾನು, ನೆಗೆಟಿವ್ ಆಗಿ ಮಾತಾಡಬೇಡಿ ಮಕ್ಳ ಹತ್ರ ಅಂತ. ಸರ್ ಅದೇ ಹೇಳ್ತಿದ್ರು. ಸೊ ನೆಗೆಟಿವ್ ಆಗಿ ಮಾತಾಡಕ್ ಹೋಗ್ಬೇಡಿ, ಛಲ ಕೊಡಿ, ಒಂದು ಚಾಲೆಂಜ್ ಮಾಡಿ. ನೀನ್ ಮಾಡಿದ್ರೆ ನಾನು ನಿಮ್ಗೆ ಏನೋ ಒಂದು ಈ ತರ ಕೊಡ್ತೀನಿ ಅಂತ ಒಂದು ಚಾಲೆಂಜ್ ಅವ್ರ ಮುಂದೆ ಇಡಿ. ಮೇ ಬಿ ಇಫ್ ಅಟ್ ಆಲ್ ದೇ ಆರ್ ಟ್ಯಾಲೆಂಟೆಡ್, ಅವರು ಮಾಡ್ತಾರೆ. ಸೊ ಬದಲಾವಣೆ ಅನ್ನೋದು ಒಂದಿಂದಲೇ ಆಗಲ್ಲ. ಸರ್ದು ಸ್ಟೋರಿ ಹೇಳ್ತಿದ್ರು, 5 ವರ್ಷ ಆಯ್ತು ಅವ್ರ ಬದಲಾವಣೆ ಆಗೋದಕ್ಕೆ, ಸುಮಾರು 5 ವರ್ಷ. ಸೊ ಅದೇ ತರನೇ ನಿಮ್ಮಗೂ 3-4 ವರ್ಷ ಆಗ್ಬೋದು, ಇಲ್ಲ 6-7 ವರ್ಷ ಆಗ್ಬೋದು, ಬದಲಾವಣೆ ಆಗ್ತಾರೆ. ಬದಲಾವಣೆ ಯಾವತ್ತು ಒಳ್ಳೆದಕ್ಕೆ ಆಗುತ್ತೆ ಯೂಶಲಿ. ಸೊ ಇದನ್ನ ನಾನು ನಂಬಿದ್ದೀನಿ. ಅದಕ್ಕೆ ಬದಲಾವಣೆ ಅವ್ರ ಒಳಗಡೆಯಿಂದನೂ ಬರಬೇಕು, ಆಚೆಗಡೆಯಿಂದನೂ ಬರಬೇಕು. ನೀವುಗಳೇನಿದ್ದೀರಿ ಮಾಡು, ನಂಬಿಕೆ ಇದ್ದಲ್ಲಿ, ಅವ್ರ ಟ್ಯಾಲೆಂಟ್ ತೋರಿಸಿದ್ದಲ್ಲಿ ಮಾಡು ಮಾಡ್ತಾ ಇರು. ಬಾಧೆ ಇದೆ, ಬಾಧೆಗಳ ಬಗ್ಗೆನೂ ಹೇಳಿ, ನಮ್ಗೆ ಈ ತರ ಬಾಧೆ ಇದೆ ಆದ್ರೂ ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ. ಅಲ್ಲಿ ಒಂಥರ ಛಲ ಬೆಳೆಯುತ್ತೆ, ಈ ಬಾಧೆ ಇದೆ, ಈ ಬಾಧೆಗಳಿಂದ ನಾವು ಆಚೆ ಬರಬೇಕು ಅಂತ. ಸೊ ಇದರಲ್ಲಿ ನಮ್ಮ ತಂದೆ ಪಾತ್ರ ತುಂಬಾ ಜಾಸ್ತಿ ಇದೆ. ನಮ್ಮ ತಂದೆನೂ ಈ ತರ ಸಮಾಜ ಸೇವೆ ಅದು ಇದು ಮಾಡ್ಕೊಂಡು ಸ್ವಲ್ಪ ರೆಕಗ್ನಿಷನ್, ಈ ತಾಲೂಕು ಮಟ್ಟದಲ್ಲಿ ರೆಕಗ್ನಿಷನ್ ಎಲ್ಲ ಪಡ್ಕೊಂಡಿದ್ದವರು. ಬಟ್ ಸಡನ್ ಆಗಿ ಅವರು ಫೇಸ್ ಮಾಡ್ಬೇಕಾಯ್ತು ಚಾಲೆಂಜಸ್ ನ. ಅವ್ರು ನನ್ನ ಬಾಧೆಗೆ ಹೇಳ್ತಾ ಇದ್ರು. ಆ ಬಾಧೆಗಳಿಂದ ನಾನು ಮೋಟಿವೇಶನ್ ತಗೋತಾ ಇದ್ದೆ.
ಈ ತರ ಇಷ್ಟು ಬಾಧೆ ಪಡ್ತಿದಾರಲ್ಲ, ಇಷ್ಟು ಬಾಧೆ ಪಡ್ತಿದ್ರು ನನಗೆ ಸಪೋರ್ಟ್ ಮಾಡ್ತಿದಾರಲ್ಲ, ಇವ್ರಿಗೋಸ್ಕರ ನಾನು ಏನಾದ್ರೂ ಒಂದು ಸಾಧನೆ ಮಾಡಿದ್ದೇನೋ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡ್ಸ್ಬೇಕಲ್ಲ ಇಂದು ಸೊಸೈಟಿಯಲ್ಲಿ ಅಂತ ನಾನು ಅನ್ಕೋತಾ ಇದ್ದೆ. ಸೊ ಅದಕ್ಕೋಸ್ಕರ UPSC ಚೂಸ್ ಮಾಡಿದ್ದೆ. ಇನ್ಸ್ಪಿರೇಷನ್ ಬೇರೆ ಕಡೆಯಿಂದಾನು ಇತ್ತು. ಮನೋಜ್ ಕುಮಾರ್ ಮೀನಾ ಸರ್ ಅಂತ IAS ಆಗಿದ್ರು ಕೋಲಾರಲ್ಲಿ, ಅವರಿಂದನೂ ಇನ್ಸ್ಪಿರೇಷನ್ ಬಂದಿತ್ತು. DK ರವಿ ಸರ್ ಇಂದನೂ ಆ ಇನ್ಸ್ಪಿರೇಷನ್ ಸ್ವಲ್ಪ ಸ್ಟ್ರೆಂಥನ್ ಆಯ್ತು. ಸೊ ಅದಾದ್ಮೇಲೆ 2015ರಲ್ಲಿ ಅವ್ರು ತೀರ್ಕೋತಾರೆ. 2016ರಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದೆ. ಸೊ ಡೆಲ್ಲಿಗೆ ಹೋಗಿದ್ದೇನು ಅಫೋರ್ಡಬಲ್ ಅಷ್ಟಿಲ್ಲ. ಡೆಲ್ಲಿಯಲ್ಲಿ ಒಂದು ತಿಂಗಳಿಗೆ 20ರಿಂದ 25 ಸಾವಿರ ಖರ್ಚು ಬರುತ್ತೆ. ನನ್ನ 4 ವರ್ಷ ಇಟ್ಟಿದ್ದು. ಸೊ ಅವ್ರಿಗಿರೋ ಒಂದು ದುಡ್ಡಿನ ಒಂದು ವಿಚಾರದಲ್ಲಿ ಎಷ್ಟೇ ಕಷ್ಟ ಇದ್ರು 4 ವರ್ಷ ನನ್ನನ್ನು ಅಲ್ಲಿ ಇಟ್ಟು ನನ್ನನ್ನು ಓದಿಸಿದ್ರು. ಅಲ್ಲಿ ಸೆಕೆಂಡ್ 2 ಅಟೆಂಪ್ಟ್ ಕೊಟ್ಟಿದ್ದೆ. ಫಿಲಿಮ್ಸ್ 1 ಮಾರ್ಕಲ್ಲಿ ಮಿಸ್ ಆಗಿತ್ತು ಸೆಕೆಂಡ್ ಅಟೆಂಪ್ಟ್ ಅಲ್ಲಿ. ಬಟ್ 3rd ಅಟೆಂಪ್ಟ್ ಪಕ್ಕ ಕ್ಲಿಯರ್ ಆಗುತ್ತೆ ಅಂತ ಗೊತ್ತಿತ್ತು. ಕ್ಲಿಯರ್ ಆದ್ಮೇಲೆ KMF ವತಿಯಿಂದಾನೇ 50,000 ಪ್ರೋತ್ಸಾಹಧನ ಕೊಟ್ಟಿರೋದು ಸರ್ ಹೇಳಿದ್ರು ನಿಮ್ಗೆ. ಸೊ ಈ ತರ ಚಿಕ್ಕ ಚಿಕ್ಕ ಒಂದು ಇಂಪ್ರೂವ್ಮೆಂಟ್ಸ್ ಮಾಡ್ತಿದ್ರೆ ನಿಮ್ಮ ಮಕ್ಳಿಗೂ ಅಷ್ಟೇ ಯಾರಾದ್ರೂ ಪ್ರೋತ್ಸಾಹ ಮಾಡ್ತಿರ್ತಾರೆ. ಸೊ ಆ ತರ ಪ್ರೋತ್ಸಾಹ ಬಂದಾಗ ಮೇ ಬಿ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ರೆಕಗ್ನಿಷನ್ ರೆಸ್ಪೆಕ್ಟ್ ಬರ್ಬೋದು ಅಂತ ಅವರಲ್ಲೂ ಒಂದು ಛಲ ಮೂಡುತ್ತೆ. ಸೊ ಅದನ್ನ ನೀವು ಮಾಡ್ತಿರ್ಬೇಕು, ಈ ಸೊಸೈಟಿನೂ ಮಾಡ್ತಾನೆ ಇರುತ್ತೆ ಅವ್ರಿಗೆ ಅವ್ರ ಟ್ಯಾಲೆಂಟ್ ನ ತೋರಿಸಿದ್ರೆ. ಸೊ 3rd ಅಟೆಂಪ್ಟ್ ಅಲ್ಲಿ ಫಿಲಿಮ್ಸ್ ಕ್ಲಿಯರ್ ಆಯ್ತು, ಮೇನ್ಸ್ ಕ್ಲಿಯರ್ ಆಗಿಲ್ಲ. 4th ಅಟೆಂಪ್ಟ್ 5th ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ 2 ಸರಿ ಕೊಟ್ಟೆ. 4-5 ಮಾರ್ಕ್ ಅಲ್ಲಿ ಫೈನಲ್ ಲಿಸ್ಟ್ ಇಂದ ರ್ಯಾಂಕ್ ಬರಲಿಲ್ಲ. ಸೊ 6th ಅಟೆಂಪ್ಟ್ ಅಲ್ಲಿ ಮತ್ತೆ ಏನಾಯ್ತು ಅಂದ್ರೆ ಫಿಲಿಮ್ಸ್ ಮತ್ತೆ ಕ್ಲಿಯರ್ ಆಗಲಿಲ್ಲ. 2 ಅಟೆಂಪ್ಟ್ ಇಂಟರ್ವ್ಯೂ ಹೋಗಿದ್ದನು, 6th ಅಟೆಂಪ್ಟ್ ಅಲ್ಲಿ ಮತ್ತೆ ಕ್ಲಿಯರ್ ಆಗಲಿಲ್ಲ ಅಂದಾಗ ಸೊ ಜನ ಯಾವ ತರ ಅನ್ಕೋತಾರೆ ಅಂದ್ರೆ ಮೇ ಬಿ ಆ 2 ಅಟೆಂಪ್ಟ್ ತುಂಬಾ ಲಕ್ಕಲ್ ಆಗಿದೆ, ಸೊ ದೊಡ್ಡ ಟ್ಯಾಲೆಂಟ್ ಏನಲ್ಲ ಅನ್ನೋ ಒಂದು ಮಾತನ್ನು ಕೇಳ್ತಾನೆ ಇರ್ತೀನಿ. ನಾನು ಕೇಳಿಸ್ಕೊತಾ ಇದ್ದೆ. ಕೇಳಿಸ್ಕೊಂಡವಾಗೆಲ್ಲ ಐ ಯೂಸ್ ಟು ಟೇಕ್ ಇಟ್ ಆಸ್ ಎ ಚಾಲೆಂಜ್. ಇವ್ ನನ್ನ ಚಾಲೆಂಜ್ ಮಾಡ್ತಿದ್ದಾರೆ, ನನ್ನನ್ನು ಕ್ವೆಶ್ಚನ್ ಮಾಡ್ತಿದ್ದಾರೆ. ನಿಂಗೆ 2 ಆಗಿದ್ದು ಸುಮ್ಮನೆ ಚಾನ್ಸಲ್ ಆಗಿದೆ, ಈ ಸರಿ ನಿಂದ ಆಗಲ್ವೇನೋ ಅಂತ. ಸೊ ಆ ಹಾರ್ಡ್ ವರ್ಕ್ ಏನಿದೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡೆ. ಸೊ ಅವ್ರ ಸತ್ಯನ ಅವ್ರು ಹೇಳ್ತಿದ್ರಲ್ವ, ಆಗ್ಲೇ ನಾನೊಂದು ಇದರಲ್ಲಿ ಭಾಷಣದಲ್ಲಿ ಹೇಳಿದ್ದೆ, ಅವ್ರ ಹೆಲ್ತ್ ಹಾಳಾಗಿದ್ರು ನಮ್ಮ ತಾಯಿನ ಬೆಂಗಳೂರು ನನ್ನ ಜೊತೆ ಕಳ್ಸಿದ್ದೇನು, ನನ್ನ ಆಗುವಗಳನ್ನು ನೋಡ್ಕೊಳ್ಳೋದಕ್ಕೆ ಕಳ್ಸಿದ್ದೇನು. ಅಲ್ಲಿಟ್ಟು ಖರ್ಚೆಷ್ಟೇ ಆಗಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಮಾಡಿಕೊಟ್ಟು ನನ್ನನ್ನ ಒಂದು ಓದಿಸೋದಕ್ಕೆ ಒಂದು ರೂಪದಿದ್ದೋದಕ್ಕೆ ನಮ್ಮ ತಾಯಿನೂ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ದಿನಾಲು ಅವ್ರು ಕೇಳ್ತಿದ್ರು, ಯಾಕಪ್ಪ ಎಲ್ಲಿ ಹೋಗ್ತಿದ್ಯಾ, ಏನ್ ಮಾಡ್ತಿದ್ಯಾ, ಓದ್ಲಿಲ್ವಾ ಅಂತ. ಅವ್ರು ಕೇಳಿದ್ದಕ್ಕೆ ನಾನು ಓದ್ಬಿಡ್ತೀನಿ, ಓದಲ್ಲ ಅನ್ನೋದಲ್ಲ. ಬಟ್ ಒಂದು ಕೇಳ್ತಿದ್ರೆ ನಮ್ಗೆ ಅಕೌಂಟಬಿಲಿಟಿ ಅನ್ನೋದಿರುತ್ತೆ. ಕೇಳ್ತಿದಾರಲ್ವಾ, ಅವ್ರು ಕೊಡ್ತಿದ್ದಾರೆ, ಕೇಳೋ ಹಕ್ಕ ಅವ್ರಿಗಿದೆ. ನೀವು ಕೊಡ್ತಿದ್ರಿ ನಿಮ್ಮ ಮಕ್ಕಳನ್ನ ಕೇಳ್ಬಾರ್ದು ಅಂತ. ನೀವು ಕೇಳಲಿಲ್ಲ ಅನ್ನೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೋದು. ಕೇಳ್ಬೇಕಾಗುತ್ತೆ. ಕೇಳೋ ನೀತಿ ಬೇರೆ ಇರುತ್ತೆ ಅಷ್ಟೇ. ಕೇಳೋದು ಕಡ್ದಾಗ ಕೇಳಿದ್ರೆ ಅವರು ಒಂಥರ ಇದ್ ಮಾಡ್ತಾರೆ. ನಿಧಾನವಾಗಿ ಸ್ಟಾರ್ಟ್ ಮಾಡಿ, ನೋಡಪ್ಪ ಈ ತರ ಬಾಧೆ ಇದೆ, ನಾನು ಈ ತರ ನಿಂಗೆ ಸಪೋರ್ಟ್ ಮಾಡ್ತಿದ್ದೀನಿ, ಬಟ್ ನೀನ್ ಈ ತರ ಹಾಳಾಗ್ತಿದ್ರೆ ನಾವ್ ಹೆಂಗೆ ಇದ್ ಮಾಡೋದು, ನೆಕ್ಸ್ಟ್ ನಿನ್ ಲೈಫ್ ಹಾಳಾಗುತ್ತೆ, ನನ್ ಲೈಫ್ ಹೆಂಗಿದ್ರು ಮುಗ್ದೋಗಿದೆ, ನಿಮ್ ಲೈಫ್ ಹಾಳಾಗುತ್ತಲ್ವಾ, ನೀನ್ ಯೋಚನೆ ಮಾಡಿದ್ಯಾ ಅಂತ ಈ ತರ ಮಾತಾಡೋ ಒಂದು ವಿಧಾನನೂ ಇರುತ್ತೆ. ಸೊ ಅದನ್ನ ನೀವು ಬೆಳೆಸ್ಕೊಳ್ಳಿ, ನಿಮ್ ಮಕ್ಕಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೋತೀನಿ. ಸೊ ನಮ್ಮ ತಾಯಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಬಂದಿದ್ದೇನು. ಸೊ ಕೊನೆ ಈ 2 ವರ್ಷ ಏನಿದೆ, ಈ 2 ವರ್ಷದಲ್ಲಿ ನಮ್ಮ ತಾಯಿ ತುಂಬಾನೇ ಹೆಲ್ಪ್ ಮಾಡಿದ್ರು ನನ್ನ ಆಗೋದಕ್ಕೆ. ಸೊ ಕೊನೆಗೂ ಇದಾಗಿದ್ದಕ್ಕೆ ಅವ್ರ ಋಣ ತೀರ್ಸ್ಕೊಂಡಿದ್ದೀನಿ ಅಂತ ನಾನು ಇನ್ನೂ ಅನ್ಕೋತಾ ಇಲ್ಲ. ಮೇ ಬಿ ಅವ್ರ ಪ್ರಾಣ ಇರೋರ್ಗು ನನ್ನ ಋಣ ಇರುತ್ತೆ, ನನ್ನ ಪ್ರಾಣ ಇರೋರ್ಗು ಅವ್ರಿಗೆ ನಾನು ಋಣ ಇಟ್ಕೊಂಡೇ ಇರ್ತೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಅಂಡ್ ದೆನ್ ಫೈನಲಿ ತುಂಬಾ ಪೇಷನ್ಸ್ ಇಟ್ಕೊಳ್ಳಿ. ಬಿಕಾಸ್ ಈ ವರ್ಲ್ಡ್ ಫಾಸ್ಟ್ ವರ್ಲ್ಡ್ ಅಂತ ಹೇಳ್ತಾರೆ. ತುಂಬಾ ಎಲ್ಲ ಫಾಸ್ಟೇ ಆಗ್ಬಿಡ್ಬೇಕು, ಒಂದೇ ದಿನದಲ್ಲಿ ಆಗ್ಬಿಡ್ಬೇಕು, ಒಂದೇ ಕ್ಷಣದಲ್ಲಿ ಆಗ್ಬಿಡ್ಬೇಕು ಅಂತ. ತುಂಬಾ ಕಷ್ಟ ಇರುತ್ತೆ ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಆಗೋದು. ಸ್ವಲ್ಪ ಜನ ಸೊ ಒಂದೊಂದ್ಸರಿ ಒಂದ್ ವರ್ಷದಲ್ಲೂ ಒಂದೊಂದು ಅಟೆಂಪ್ಟ್ ಅಲ್ಲೂ IAS ಆಗಿರೋನ ನಾನು ನೋಡಿದೀನಿ, 9ನೇ ಅಟೆಂಪ್ಟ್ ಅಲ್ಲಿ ಆಗಿರೋನು ನೋಡಿದೀನಿ. ಸೊ ನಂದು ಇದು 7ನೇ ಅಟೆಂಪ್ಟ್. ಸೊ ತಾಳ್ಮೆ ಇದ್ದಿದ್ದಕ್ಕೆ ನಂದು ಎಲ್ಲರಿಗೂ ಆಯ್ತು. ತಾಳ್ಮೆ ನಂದು ಒಬ್ಬಂದೇ ಅಲ್ಲ, ನಮ್ಮ ತಂದೆ ತಾಯಿದು ಇತ್ತು, ನಮ್ಮ ತಂಗಿ ಮಾವಂದು ಇತ್ತು, ನಮ್ಮ ಚಿಕ್ಕಪ್ಪ ಮಾವಂದು ಇತ್ತು. ಸೊ ಎಲ್ಲ ನಮ್ಮ ಫ್ಯಾಮಿಲಿ ಏನಿತ್ತು ಸಪೋರ್ಟ್ ಮಾಡ್ತು. ಬಟ್ ಇಲ್ಲಿ ಎನ್ವೈರನ್ಮೆಂಟ್ ಅಲ್ಲಿ ನಮ್ಮ ಊರಲ್ಲೂ ನಾನು ನೋಡಿದೀನಿ, ಸಪೋರ್ಟ್ ಮಾಡೋರು ಇದ್ರು, ನನ್ನನ್ನ ಕೀಳಾಗಿ ಮಾತಾಡೋರು ಇದ್ರು. ಸಪೋರ್ಟ್ ಮಾಡೋರ ಹತ್ರ ನಾನು ತುಂಬಾ ಅವ್ರ ಹತ್ರ ಒಳ್ಳೆ ಮಾತನ್ನ ತಗೋತಾ ಇದ್ದೆ. ಓಕೆ, ನನ್ನ ಮೇಲೆ ನಂಬಿಕೆ ಇದ್ದಾರೆ ಅಂತ, ನನ್ನ ಮೇಲೆ ನನಗೆ ನಂಬಿಕೆ ಬರ್ತಾ ಇತ್ತು. ಇನ್ನೂ ಅವಾಗ ಯಾರಾದ್ರೂ ನನ್ನನ್ನು ತೆಗೆಯೋ, ಇವರು ಹಿಂದ್ಗಡೆ ತೆಗಿಲಿರ್ತಾರೆ, ಅದನ್ನ ನಾನು ಕೇಳಿಸ್ಕೊಂಡವಾಗ ಓಕೆ ಇವ್ರು ನನ್ನ ತೆಗಿಲಿದ್ದಾರೆ, ಇವ್ರು ಮುಂದೆ ನಾನು ತೋರಿಸ್ಬೇಕು ಅನ್ನೋ ಒಂದು ಛಲ ಬೆಳೆಸ್ಕೊತಾ ಇದ್ದೆ. ಸೊ ತಾಳ್ಮೆ ಮತ್ತೆ ಛಲ ಇವೆರಡು ನನಗೆ ತುಂಬಾ ಹೆಲ್ಪ್ ಮಾಡ್ತು. ಇದರಿಂದಾನೇ ಸಾಧನೆ ಆಗೋದಕ್ಕೆ ಒಂದು ದಾರಿ ಆಯ್ತು. ಸೊ ಇದೇ ತರ ನಿಮ್ಮ ಮಕ್ಕಳಿಗೂ ನೀವು ಒಂದು ದಾರಿ ತೋರಿಸಿ, ದಾರಿ ದೀಪ ಆಗಿ ಅಂತ ನಾನು ಆಶಿಸುತ್ತಾ, ನನ್ನ ಇನ್ಸ್ಪಿರೇಷನ್ ನಿಮ್ಮ ಮಕ್ಕಳಿಗೆ ಹೇಳೋದಾದ್ರೆ ಹೇಳಿ. ಈ ತರ ನಾವು ಒಬ್ಬ IAS ಆಫೀಸರ್ನ ಮೀಟ್ ಮಾಡಿದ್ವಿ, ನಾಳೆ
ನೀನ್ IAS ಆಫೀಸರ್ ಆಗಿ ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮಗೂ ಒಂಥರ ಖುಷಿ. IAS ಆಫೀಸರ್ ಆಗ್ಬೇಕಂತಿಲ್ಲ, KS ಇದೆ, ಸರ್ ಹೇಳ್ತಿದ್ರು, KS ಇದೆ, PSI ಇದೆ, ಬೇರೆ ಬೇರೆ ಹುದ್ದೆಗಳಿದೆ, KES ಇದೆ, ಎಜುಕೇಶನ್ ಸರ್ವಿಸ್. ಸೊ ಇದನ್ನ ಯಾವ್ದ್ರಲ್ಲಿ ಮುಂದಕ್ಕೆ ಹೋದ್ರೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇರಿ. ಅವರು ನಿಮ್ಗೆ ಒಂದು ರೆಸ್ಪೆಕ್ಟ್ ಅಂತ ಏನಿದೆ ಗಳಿಸದೇನು ನಿಮ್ಗೆ ಕೊಡ್ಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಯಾರಿಗಾದ್ರೂ ಯಾವಾಗಾದ್ರೂ ಈ ತರ ಓದೋದಿಕ್ಕೆ ಹೆಲ್ಪ್ ಬೇಕು ಅಂತ ಅಂದಾಗ ಯಾವ ತರ ಓದೋ ಮಾರ್ಗದರ್ಶನ, ಸೊ ಐ ಹ್ಯಾವ್ ಎವ್ರಿ ಟೈಮ್ 10 ನಿಮಿಷ ನಾನು ಡೆಫಿನೆಟ್ ಆಗಿ ನಿಮ್ಗೆ ಒಳ್ಳೆ ಕೊಡ್ತೀನಿ. ಥ್ಯಾಂಕ್ ಯು. ಈ ಒಂದು 2 ಮಾತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ಎಲ್ಲರಿಗೂ, ಅಂಡ್ ಕೋಚಿಂಗ್ ನಾಗರಾಜ್ ಅವರಿಗೂ ಎಲ್ಲರಿಗೂ ಥ್ಯಾಂಕ್ಸ್.